ಬಹಳ ವರ್ಷದಿಂದ ಇಲ್ಲಿ ಮಾಡ್ಬೇಕಂತ ನಾವು ಬೇಡಿಕೆ ಕೊಡ್ತಿದ್ವು, ಆದ್ರೂ ಆಗಿಲ್ಲ. ಮೊನ್ನೆ ಎಲ್ಲ ಅನೌನ್ಸ್ ಮಾಡಿದ್ಮೇಲೆ ಅಂತೂ ಎಲ್ಲ ಅಧಿಕಾರಿಗಳೆಲ್ಲ ಸೇರಿ ನಮ್ಗೊಂದು ಎಲ್ಲ ತಂದು ಹಾಕಿದ್ದಾರೆ, ಮೆಟೀರಿಯಲ್ಸ್ ಎಲ್ಲ ತಂದಿದ್ದಾರೆ, ಎಲ್ಲ ಕೆಲಸ ಹಿಡಿದಾಗಿದೆ. ನಮಗೂ ಬಹಳ ಸಂತೋಷ ಆಗಿದೆ ಈಗ ಅಷ್ಟೇ. ತುಂಬಾ ಕಷ್ಟ ಬಿಟ್ಟು ಬಹಳ ಕಷ್ಟ ಆಗ್ತೈತಿ ಇಲ್ಲಿ ಹೋಗೋದು. ಇಲ್ಲಿ ನಟ್ಟಿ ಗದ್ದೆ ಮಾಡಿದ್ರೆ ನಾವು ಹೊಳೆ ಹತ್ತಿದ್ರೆ ಮತ್ತೆ ಈ ಕಡೆ ಬರಂಗಿಲ್ಲ, ಅಲ್ಲಿ ನಟ್ಟಿ ನಿಲ್ಸ್ಬೇಕಾಗ್ತಿತ್ತು. ಈಗ ಅಂಥದ್ದೇನು ಇಲ್ಲ. ಈಗ ಇದೊಂದು ಆಗ್ಬಿಟ್ರೆ ನಮಗೆಲ್ಲ ಸಲೀಸಾದಂಗೆ ಆಗತ್ತೆ. ಆದ್ರೆ ಇಲ್ಲಿಗೆ ರಸ್ತೆ ಒಂದು ಸರಿಯಾಗಿ ನಿಮ್ಗೆ ಸಂಪರ್ಕಕ್ಕೆ ಇಲ್ಲ. ಅದು ಸಂಪರ್ಕಕ್ಕೆ ಎಲ್ಲ ಗದ್ದೆ ಬಂತು, ಏನ್ ಮಾಡಕ್ಕೂ ಆಗಲ್ಲ. ಹಾಗಾಗಿ ನಿಮಗೆ ಬೇಕಾಗಿರೋ ಒಂದು ಸೇತುವೆ. ಹೌದು. ಅಷ್ಟೇ. ಈಗ ಸೇತುವೆ ಎಲ್ಲ ಈಗ ಕೆಲಸಗಳೆಲ್ಲ ಆರಂಭ ಆಗಿದೆ. ಈಗ ಅಧಿಕಾರಿಗಳಿಗೆ ಮತ್ತೆ ಕ್ಷೇತ್ರದ ಶಾಸಕರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಎಲ್ಲ ಬಹಳ ಸಂತೋಷನಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿ ಬಹಳ ಖುಷಿ ಪಡೀತೀವಿ ನಾವು. ನಾವು ಇಲ್ಲಿ ಐಟಮ್ ಎಲ್ಲ ತಂದಾಕ್ಲಿಕ್ಕೆಲ್ಲ ತುಂಬಾ ಕಷ್ಟ. ಹೌದೌದು. ಬೇರೆಯವ್ರ ಜಾಗದಲ್ಲಿ ಬರ್ಬೇಕಾಗಿತ್ತು, ಎಲ್ಲ ಬಿಟ್ಟುಕೊಟ್ರು. ಬಹಳ ವರ್ಷದಿಂದ ಆಗಿತ್ತಲ್ಲ, ಅದರಿಂದ ಎಲ್ಲರೂ ಬಿಟ್ಟುಕೊಟ್ಟಿದ್ದಾರೆ. ಅದ್ರಂತಾನೆ ಬಂದು ಹಾಕಿದ್ದಾರೆ. 16ನೇ ತಾರೀಕಿಗೆ ಎಲ್ಲ ಐಟಮ್ ಎಲ್ಲ ತಂದು ಒದಗಿಸಿದ್ದಾರೆ. ಅಲ್ಲಿ ಇವತ್ತಿಂದ ಕೆಲಸನ ಅಲ್ಲ ನಿನ್ನಿಂದ ಶುರುವಾಗಿದೆ? ಇವತ್ತಿಂದನೇ ಶುರು ಮಾಡಿದೆ. ಜಲ್ಲಿಗೆ ಇದು ಪೂರ್ತಿ ನಿನ್ನೆನೆ ಬಂದಿದೆ. ಈಗ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಮತ್ತೆ ಇಲ್ಲಿ ಕಳಸದ ಅಧಿಕಾರಿಗಳಿಗೆ ಏನ್ ಇಷ್ಟಪಡ್ತೀರಾ? ಬಹಳ ಸಂತೋಷ, ಅವರೆಲ್ಲ ಮಾಡಿಕೊಟ್ಟಿದ್ರಿಂದ ನಮ್ಗೆ ಬಹಳ ಸಂತೋಷ. ಅಧಿಕಾರಿಗಳು, ಕಳಸವರು, ಟಿವಿ ಅವರು ಎಲ್ಲರೂ ಸೇರಿ ಅಂತೂ ನಮಗೊಂದು ದಾರಿ ಮಾರ್ಗ ಮಾಡಿಕೊಟ್ರಲ್ಲ, ಅದೇ ಸಂತೋಷ ಅಂತ ನಾವು ಹೇಳ್ತಿದ್ವಿ. ನಿಮ್ಮ ಹೆಸರು? ಚೆನ್ನಯ್ಯ. ಇಲ್ಲಿ ಚಿಕ್ಕ ವಯಸ್ಸಿಂದ ನಾವು ಇಲ್ಲಿ ಓಡಾಡಕ್ಕೆಲ್ಲ ಬಾರಿ ಕಷ್ಟ ಆಗ್ತೈತಿ. ಇಲ್ಲಿ ಸುತ್ತಮುತ್ತ ಎಲ್ಲೋ ರಸ್ತೆ ಸರಿಯಾಗಿಲ್ಲ. ಇಲ್ಲಿ ನಾವೇ ಮಾಡ್ಕೊಂಡಿರೋದು. ಸರ್ಕಾರಕ್ಕೆ ತುಂಬಾ ಸತಿ ಮನವಿ ಎಲ್ಲ ಕೊಟ್ಟು ತುಂಬಾ ಒಂದು 12 ವರ್ಷ ಆಯ್ತಾನೆ ಅದನ್ನ ಪಿಲ್ಲರ್ ಮಾಡ್ಬಿಟ್ಟು. 12 ವರ್ಷ ಆದ್ಮೇಲೆ ಅದ್ ನಿಂತೋಗ್ಬಿಟ್ಟಿದೆ. ಈಗ ಮತ್ತೆ ಸರ್ಕಾರ ಮತ್ತೆ ಪಂಚಾಯತಿಯವರೆಲ್ಲ ಸೇರಿ ಇದನ್ನ ಮಾಡ್ಕೊಡ್ತಿದ್ದಾರೆ. ನೀವು ಇದು ಒಂದು 15 ದಿನ, 1 ತಿಂಗಳ ಹಿಂದೆ ಒಂದು ನ್ಯೂಸ್ ಮಾಡಿದ್ರಿ. ಇದು ಸರ್ಕಾರದ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ. ಎಲ್ಲೆಲ್ಲಿ ಪ್ರತಿನಿಧಿಗಳಿದೆ ಅವ್ರಿಗೆಲ್ಲ ತಲುಪಿ ಈಗ ಸ್ಯಾಂಕ್ಷನ್ ಆಗಿದೆ. ಬಾರಿ ಖುಷಿ ಆಗ್ತುಂಟು. ಇಲ್ಲಿ ಚಿಕ್ಕ ಮಕ್ಳೆಲ್ಲ ನೀವು ನೋಡಿದ್ರಿ, ಓಡಾಡಕ್ಕೆ ಬಾರಿ ಕಷ್ಟ ಆಗುತ್ತೆ. ಮಳೆಗಾಲದಲ್ಲಿ ಸ್ಕೂಲಿಗೆ ಹೋಗ್ಲಿಕ್ಕಂತೂ ಕಷ್ಟನೇ ಇಲ್ಲ. ರೋಡ್ ಸರಿಯಾಗಿಲ್ಲ, ಇಲ್ಲಿ ಸರಿಯಾದ ರೋಡ್ ವ್ಯವಸ್ಥೆ ಇಲ್ಲ. ಇಲ್ಲಿ ನೋಡಿದ್ರಿ ನೀವು ಗಾಡಿ ಎಲ್ಲ ತರುವಾಗ ಬೇರೆಯವ್ರ ಜಾಗದಲ್ಲಿ ಬರ್ಬೇಕು, ಅವ್ರು ಪರ್ಮಿಷನ್ ಕೊಡಲ್ಲ. ಸರಿಯಾದ ರಸ್ತೆನೇ ಇಲ್ಲ. ಇಲ್ಲಿ ನೋಡ್ರೆ ತೋಟದಲ್ಲಿ ಹೋಗ್ಬೇಕು, ಅವ್ರು ಅಷ್ಟೊಂದು ಪರ್ಮಿಷನ್ ಎಲ್ಲ ಕೊಡೋದಿಲ್ಲ ಅಣ್ಣ ಯಾವ್ದೇ ಹೊತ್ತಲ್ಲಿ. ಇಲ್ಲ ಅಂದ್ರೆ ಸುತ್ತ ಹಾಕೊಂಡು 4-5 ಕಿಲೋಮೀಟರ್ ಆಗಿ ಕಾರ್ ಗದ್ದೆ ಮೇಲೆ ಬರ್ಬೇಕಲ್ಲಿ. ಲಾಂಗ್ ಆಗುತ್ತೆ. ಚಿಕ್ಕ ಮಕ್ಳಿಗೆಲ್ಲ ಓಡಾಡಕ್ಕೆ ಬಾರಿ ಕಷ್ಟ ಆಗ್ತಾ ಇತ್ತು. ಆದ್ರೆ ಈಗ ಜಲ್ಲಿ ಎಲ್ಲ ತಂದಾಕ್ಲಿಕ್ಕೆಲ್ಲ ಸ್ಥಳೀಯರು ಸ್ವಲ್ಪ ಸ್ಥಳೀಯರ ಜಾಗ ಬಿಟ್ಕೊಟ್ಟಿದ್ದಕ್ಕೆ ಜಲ್ಲಿ ಮರಳೆಲ್ಲ ಬಂದಿದೆ. ಈಗ ಹೊಸ ಸೇತುವೆ ಕೂಡ ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ? ಬಾರಿ ಖುಷಿ ಆಗ್ತದೆ. ಈಗ ನೋಡಿದ್ರು ಚಿಕ್ಕ ಮಕ್ಳೆಲ್ಲ ಸ್ಕೂಲಿಗೆ ಹೋಗ್ಲಿಕ್ಕೆ ಬಾರಿ ಕಷ್ಟ ಆಗ್ತಾ ಇತ್ತು. ಜೋರ್ ಮಳೆ ಬಂತಂದು ರದನೆ ಮಾಡ್ಬೇಕಾಗಿತ್ತು. ತುಂಬಾ ಜನ ಪ್ರತಿನಿಧಿಗಳಿಗೆಲ್ಲ ಬಾರಿ ರಿಕ್ವೆಸ್ಟ್ ಎಲ್ಲ ಮಾಡಿದ್ಮೇಲೆ ಈಗ ಒಂದು ಆಗ್ತಾ ಇದೆ. ಬಾರಿ ಖುಷಿ ಆಗ್ತಿದೆ. ವಯಸ್ಸಾದವ್ರಿಗೆ ಇಲ್ಲಿ ನೋಡಿದ್ರಿ ನಡಿಯಕ್ ಆಗೋದಿಲ್ಲ, ಅವ್ರು ಸುತ್ತೋಡ್ಕೊಂಡೆಲ್ಲ ಬರಕ್ ಆಗೋದಿಲ್ಲ. ಬಾರಿ ಕಷ್ಟ ಆಗ್ತೈತಿ. ಇದೊಂದು ಸೇತುವೆ ಆಗಿ ಬಾರಿ ಖುಷಿ ಆಗ್ತಾ ಇದೆ. ಈಗ ಏನ್ ಹೇಳಕ್ ಇಷ್ಟಪಡ್ತೀರಾ ಅಧಿಕಾರಿಗಳಿಗೆ ಮತ್ತೆ ಕ್ಷೇತ್ರದ ಶಾಸಕರಿಗೆ? ನಮ್ಮ ಶಾಸಕರಾದಂತಹ ನಯನಾ ಮೋಟಮ್ ಅವರಿಗೆ ತುಂಬಾ ಧನ್ಯವಾದ ಅರ್ಪಿಸ್ತೇವೆ. ಯಾಕಂದ್ರೆ ಅವರು ಈ ಅಧಿಕಾರಕ್ಕೆ ಬಂದು ಅತ್ಯಂತ ಚಿಕ್ಕ ಅವಧಿಲ ಕಳಸ ಸುತ್ತಮುತ್ತ ಬಾರಿ ಕೆಲಸ ಮಾಡಿಸ್ತಾ ಇದ್ದಾರೆ. ಇದೂ ಅಷ್ಟೇ, ಅವ್ರಿಗೆ ಮನವಿ ಎಲ್ಲ ತಲುಪಿದೆ, ಬೇಗ ಮಾಡ್ಕೊಟ್ಟಿದ್ದಾರೆ. ಬಾರಿ ಖುಷಿ ಆಗ್ತಿದೆ. ನನ್ನ ಹೆಸರು ಕಿರಣ್ ಅಂತ, ಕಳಸ, ಹಡ್ಲು ಮನೆ, ಕಳಸ. ಎಷ್ಟು ವರ್ಷದಿಂದ ನಿಮ್ಗೆ ಸೇತುವೆ ಇರ್ಲಿಲ್ಲ? ಸುಮಾರು ವರ್ಷದಿಂದ ಇರ್ಲಿಲ್ಲ. ನಾವು ನೋಡೋದು ಸಣ್ಣ ಹೆಚ್ಚಿದು ಈ ಸೇತುವೆ ಆಗಿದ್ದು ನಮ್ಗೆ ಗೊತ್ತಿಲ್ಲ, ಆಗ್ಲಿಲ್ಲ. ಈಗ ನೀವೇ ಮಾಡ್ಕೊಂಡಿರೋದು ಇದು ಕಾಲ್ಸಂಕ? ಈಗ ಹೊಸ ಈಗ ಸರ್ಕಾರ ಎಚ್ಚೆತ್ಕೊಂಡು ನಿಮ್ಗೆ ಸೇತುವೆ ಕೂಡ ಮಾಡಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಈಗ ಎಲ್ಲ ಬಂದಿದೆಯಲ್ಲ ಜಲ್ಲಿಗೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಗಂದ್ರೆ ಆಗಿದ್ರೆ ಬಾರಿ ಖುಷಿ ಅಲ್ಲ. ಈ ನಮ್ಗೆ ಮಳೆಗಾಲದಲ್ಲಿ ಓಡಾಡ್ಲಿಕ್ಕೆಲ್ಲ ಬಾರಿ ಕಷ್ಟ. ಇಲ್ಲಿ ಹೊಳೆ ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಎಲ್ಲೆಲ್ಲ ಹೋಗಿ ಬರ್ಬೇಕು ನಾವು ಪೇಟೆ ಹೋಗೋದಾದ್ರೆ. ಬಾರಿ ಸಮಸ್ಯೆಯಿಂದ ಸಿಕ್ಕಾಕೊಂಡು ನಿಮ್ಗೆ ಸರಿಯಾದ ಒಂದು ದಾರಿ ಇಲ್ಲ, ರಸ್ತೆನೇ ಇಲ್ಲ. ಹೌದು, ಮನೆ ಹತ್ರಕ್ಕೆ ಏನು ಇಲ್ಲ, ವ್ಯವಸ್ಥೆ ಇಲ್ಲ. ವೆಹಿಕಲ್ ಏನು ಮನೆ ಹತ್ತೇನು ಬರೋದಿಲ್ಲ. ಈಗ ಅದೇ ಯಾರ ಇಲ್ಲಿ ಸ್ಥಳೀಯರೆಲ್ಲ ಸ್ವಲ್ಪ ಜಾಗ ಎಲ್ಲ ಬಿಟ್ಕೊಟ್ಟು ರಸ್ತೆ ಮಾಡ್ಕೊಂಡು ಬಂದು ಜಲ್ಲಿ ಎಲ್ಲ ಹಾಕೊಂಡಿದ್ದಾರೆ. ಅದೇನು ಪರ್ಮನೆಂಟ್ ಅಲ್ಲ. ಹೌದೌದು. ನಿಮಗೆ ಬೇಕಾಗಿದ್ದು ಈಗ ನಮಗಿಂದ ತಿರ್ಗಾಡ್ಲಿಕ್ಕೆ ಒಂದು ಸಂಕ ಬೇಕೇ ಬೇಕು. ಮತ್ತೆ ಬೇಸಿಗೆ ಮಳೆಗಾಲ ನಾವು ಬೇರೆ ದಾರಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಈಗಿನ ಸರ್ಕಾರ ಬಂದು ನಿಮ್ಗೆ ಸೇತುವೆ ಭಾಗ್ಯ ದೊರಕಿದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಗಂದ್ರೆ ಆಗಿದ್ದು ಒಂದು ಖುಷಿ ಅಂತ ನಾವು ಹೇಳ್ತೀವಿ. ರಮೇಶ್ ಅಂತ ಹೇಳಿ. ವರ್ಷಗಳಿಂದ ಸುಮಾರು ಇದರಿಂದ ಅಲ್ಲಿ ನಮ್ಗೆ ಸೇತುವೆ ಆಗಿರ್ಲಿಲ್ಲ. ನಮಗೆ ಕಾಲದ ಸಂಕದಲ್ಲೇ ಬರ್ಬೇಕಿತ್ತು. ಈಗ ಈಗೇನು ಸರ್ಕಾರದಿಂದ ಇದು ಮಾಡ್ಕೊಂಡು ನಮಗೆ ಒಂದು ಸೇತುವೆ ಮಾಡ್ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಸೇತುವೆ ಆಗ್ಬೋದೇನಂತ ನಮ್ಮ ಅನಿಸಿಕೆ. ಆದರೆ ಇದು ಮಾಡಿದ್ರು ಅವರಿಗೊಂದು ನಾನು ಧನ್ಯವಾದಗಳೆಲ್ಲ ಹೇಳ್ತೀನಿ.
ಬಯಸ್ತೀವಿ ನಾವು. ಈಗ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಇದ್ರ ಹೌದು. ಹಿಂದೆ ಒಂದ್ಸಲ ನಾವು ಬಂದು ವರದಿ ಮಾಡ್ಕೊಂಡು ಹೋದ್ಮೇಲೆ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ಕೊಂಡು ಅದನ್ನ ಆದಷ್ಟು ಬೇಗ ಮಾಡ್ಬೇಕು ಅಂತ ಆಗಿದೆ. ಹಾಗೆ ಜಲ್ಲಿ ಕೂಡ ಇಲ್ಲಿಗೆ ಸರಿಯಾದ ಮಾರ್ಗ ಕೂಡ ಇಲ್ಲಲ್ಲ. ಹೌದು. ಹಾಗಾಗಿ ಸ್ಥಳೀಯರ ಒಂದು ಸಹಾಯದಿಂದ ಜಾಗದಲ್ಲಿ ರಸ್ತೆ ಮಾಡ್ಕೊಂಡು ಬಂದು ಇಲ್ಲಿ ಎಲ್ಲ ಜಲ್ಲಿ ಹಾಕಿದ್ದಾರೆ. ಹೌದೌದು. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗೆ ಹಾಗಾದ್ರೆ? ಹೌದು, ನಮಗೆ ಈಗ ಎಲ್ಲ ಕಡೆಗೆ ನಮಗೆ ರೋಡ್ ಇಲ್ದಿದ್ದಕ್ಕೆ ಇಲ್ಲಿ ಮೆಟೀರಿಯಲ್ಸ್ ಎಲ್ಲ ಬರೋದಕ್ಕೆ ಬಾರಿ ತೊಂದರೆ ಆಗಿದೆ ನಮಗೆ. ಈಗ ಎಲ್ಲರನ್ನ ನಾವು ಕೇಳುದು, ಮೊನ್ನೆ ಒಂದು ತಕ್ರಾಲ್ ಬಂತು, ಆದ್ರೂ ಅವರು ನಮ್ಮ ಏರಿಯಾಕ್ಕೆ ಅಂತ ಆದ್ಮೇಲೆ ಅವ್ರು ಬಿಟ್ಕೊಟ್ಟಿದ್ದಾರೆ, ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಬಿಟ್ಕೊಟ್ಟಿದ್ದಾರೆ. ಎಲ್ಲ ನಮಗೆ ಅಕ್ಕಪಕ್ಕದವರೆಲ್ಲ ಒಂದು ಸ್ವಲ್ಪ ಸಹಕಾರ ಮಾಡಿ ಇಲ್ಲಿ ಆಗ್ಲೇಬೇಕು, ಹುಡುಗರು ಮಕ್ಕಳೆಲ್ಲ ತಿರುಗೋದು ಅಂತ ಹೇಳ್ಕೊಂಡು ಎಲ್ಲ ಮಾಡಿದ್ದಾರೆ. ಅವರಿಗೆಲ್ಲ ಅವರಿಗೆ ಧನ್ಯವಾದಗಳು. ನಿಮ್ಮ ಹೆಸರು? ತಿಮ್ಮಯ್ಯ ಅಂತ. ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರೂ ಸ್ವಾಗತ. ನಾನು ಇವತ್ತು ನಮ್ಮ ಕಳಸ ತಾಲೂಕಿನ ಕೊನೆಬೈಲು ಅಡ್ಲುಮನೆ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಸುಮಾರು ಹಲವಾರು ವರ್ಷಗಳಿಂದ ಒಂದು ಸೇತುವೆ ಇಲ್ಲ ಅಂತ ಹೇಳಿ ನಮ್ಮ ಮಾಧ್ಯಮಗಳಲ್ಲಿ ಎಲ್ಲ ಪ್ರಸಾರ ಮಾಡಿದ್ದೀವಿ. ಅದೇ ರೀತಿ ಈಗ ಅವರಿಗೆ ಒಂದು ಸೇತುವೆಯ ಭಾಗ್ಯ ಬಂದಿದೆ. ಯಾಕಂದ್ರೆ ಕಳೆದ ಒಂದು 2 ವಾರ ಹಿಂದೆ ಕೂಡ ನಾನು ವರದಿ ಮಾಡಿದ್ದೆ. ವರದಿ ಮಾಡಿದ ತಕ್ಷಣನೇ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು, ಮತ್ತೆ ಕ್ಷೇತ್ರದ ಶಾಸಕರು ಮತ್ತೆ ಇಲ್ಲಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಇವರ ಒಂದು ಸೇತುವೆಗೆ ಏನೆಲ್ಲ ಬೇಕೋ ಆದಷ್ಟು ಬೇಗ ಮಾಡಿಕೊಡ್ಬೇಕಂತ ಹೇಳಿ ಕೆಲವು ಒತ್ತಡ ಹಾಕಿದ್ದರಿಂದ ಈಗ ನಿನ್ನೆ ಕಳೆದ 2 ದಿನದಿಂದ ಜಳ್ಳಿ ಮತ್ತೆ ಎಮ್ಸನ್ಗಳು ಮತ್ತೆ ಎಲ್ಲ ರಾಡ್ಗಳೆಲ್ಲ ಬಂದು ಕೆಲಸ ಆರಂಭಗೊಂಡಿದೆ. ಹಾಗೇನೆ ನಮ್ಮ ಈ ಗ್ರಾಮದ ಅಡ್ಲುಮನೆ ಗ್ರಾಮದ ಜನರು ಕೂಡ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಒಂದು 10-15 ವರ್ಷಗಳಿಂದ ನಾವು ಎಲ್ಲರಿಗೂ ಮನವಿ ಮಾಡ್ತಾ ಇದೀವಿ, ಆದ್ರೆ ಯಾರು ಕೂಡ ನಮ್ಮ ಗ್ರಾಮದ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಹಾಗಾಗಿ ತುಂಬಾ ಮೊನ್ನೆ ಕೂಡ ಅವರು ತುಂಬಾ ಬೇಸರ ವ್ಯಕ್ತಪಡಿಸಿದ್ರು. ಹಾಗಾಗಿ ಈಗ 2 ದಿನ ಹಿಂದೆ ಎಲ್ಲ ಕೆಲಸ ಪ್ರಾರಂಭ ಆಗಿದೆ. ತುಂಬಾ ಖುಷಿ ಪಟ್ಟಿದ್ದಾರೆ ಜನ ಎಲ್ಲ. ಹಾಗೇನೆ ನಮ್ಮ ಕ್ಷೇತ್ರದ ಶಾಸಕಿ ನಯನ ಮೋಂಟಮ್ಮನವರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮತ್ತೆ ಇಲ್ಲಿನ ಮೆಂಬರ್ಗಳಿಗೆ ಕೂಡ ಅವರು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇದೇ ರೀತಿ ಇಂತಹ ಒಂದು ಹಳ್ಳಿ ಭಾಗಗಳ ಒಂದು ಸಮಸ್ಯೆಗಳ ಬಗ್ಗೆ ತುಂಬಾ ಗಮನ ಹರಿಸಿ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಬನ್ನಿ ಅಂತ ಹೇಳಿ ನಮ್ಮ ಕಳಸ ಜನತೆಗೆ ನಾವು ಮನವಿ ಕೂಡ ಮಾಡ್ತಾ ಇದ್ದೀವಿ. ಬಟ್ ನಮಗೆ ಒಂದು ತುಂಬಾ ಹೆಮ್ಮೆ ಆಗ್ತಾ ಇದೆ. ಯಾಕಂದ್ರೆ ಕೆಲವೊಂದು ಹಳ್ಳಿ ಭಾಗಗಳಲ್ಲಿ ರಸ್ತೆ ಇಲ್ಲ, ಸೇತುವೆ ಇಲ್ಲ ಅಂತ ಹೇಳಿ ನಾವು ಎಲ್ಲಾ ಭಾಗಕ್ಕೂ ಹೋಗಿ ವರದಿ ಮಾಡಿಕೊಂಡು ಅದನ್ನು ಜನಪ್ರತಿನಿಧಿಗಳ ಗಮನಕ್ಕೂ ತರ್ತೀವಿ, ಅಧಿಕಾರಿಗಳ ಗಮನಕ್ಕೂ ತರ್ತೀವಿ. ಹಾಗಾಗಿ ಎಲ್ಲ ಎಚ್ಚೆತ್ಕೊಂಡು ಕೆಲಸಗಳು ಆಗಿದ್ದಾವೆ. ಈಗಿನ ಸರ್ಕಾರ ಬಂದ ಮೇಲೆ ತುಂಬಾ ಕೆಲಸಗಳು ಆಗ್ತಾ ಇದ್ದಾವೆ. ನಮಗೂ ತುಂಬಾ ಖುಷಿ ಆಗ್ತಾ ಇದೆ. ಕೆಲವೊಂದು ಹಳ್ಳಿ ಕಡೆ ಹೋದಾಗ ನೀವೊಂದು ವರದಿ ಮಾಡಿದ ಮೇಲೆ ಕೆಲವೊಂದು ಕೆಲಸಗಳು ಆಗ್ತಾ ಇದ್ದಾವೆ. ಕೆಲವರಿಗೆ ಗೊತ್ತಿರಲ್ಲ ಇಂಥ ಹಳ್ಳಿ ಭಾಗದಲ್ಲಿ ರಸ್ತೆ ಇಲ್ಲ, ಸೇತುವೆ ಇಲ್ಲ ಅಂತ ಹೇಳಿ. ಹಾಗಾಗಿ ನಮ್ಮ ನ್ಯೂಸ್ ಕರ್ನಾಟಕದ ಬಗ್ಗೆ ನಮ್ಮ ಹಳ್ಳಿ ಜನರಿಗಿಂತನೂ ಎಲ್ಲರೂ ಅಷ್ಟೇ ಎಲ್ಲೆಡೆ ಚಂದ ನಮ್ಮನ್ನು ಒಂದು ಸ್ವಲ್ಪ ಗುರುತಿಸಿ ನ್ಯೂಸ್ ಕರ್ನಾಟಕ ಒಳ್ಳೆ ವರದಿ ಮಾಡ್ತಾ ಇದೆ. ಇಂಥ ಒಳ್ಳೆ ಹಳ್ಳಿ ಭಾಗಗಳಲ್ಲಿ ಹೋಗಿ ವರದಿ ಮಾಡೋದಕ್ಕೆ ನಿಮಗೆ ಫಸ್ಟ್ ನಾವು ಧನ್ಯವಾದಗಳು ಹೇಳ್ಬೇಕಂತ ಹೇಳಿದ್ದಾರೆ ಜನರೆಲ್ಲ. ನಿಮ್ಮ ಸಹಕಾರ ಅತಿ ಹೆಚ್ಚು ನಮಗೆ. ನಿಮ್ಮ ಸಹಕಾರದಿಂದನೇ ನಾವು ಬರ್ಲಿಕ್ಕೆ ಕಾರಣ. ನಿಮ್ಮ ಸಹಕಾರ ಇಲ್ಲಾಂದ್ರೆ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಿಮ್ಮ ಸಹಕಾರದೊಂದಿಗೆ ನಾವು ಯಾವತ್ತೂ ಅಷ್ಟೇ ನಿಮ್ಮೊಂದಿಗೆ ನಾವಿದ್ದೇವೆ. ನಿಮ್ಮ ಏನೇ ಸಮಸ್ಯೆ ಇದ್ರೂ ನಮ್ಮ ವಾಹಿನಿಗೆ ಕರೆ ಮಾಡಿ, ನಾವು ನಿಮಗೆ ಸದಾ ನಿಮ್ಮ ಜೊತೆ ನಾವು ಯಾವತ್ತೂ ಇದ್ದೇ ಇರ್ತೀವಿ ಅಂತ ಹೇಳ್ತಾ ಇಂದಿನ ವಿಡಿಯೋಕ್ಕೆ ನಾವು ಕೆಲವೊಂದು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಕೊನೆಯ ವಿಡಿಯೋ ಇಲ್ಲಿ ಸಂಜೆ ಹೊತ್ತಿಗೆ ನಾನು ಇಲ್ಲಿ ಬಂದಿದ್ದೀನಿ. ಯಾಕಂದರೆ ನಾನು ಬೆಳಗಿಂದ ಬೇರೆ ಕಡೆ ಹೋಗಿದ್ದೆ. ಹಾಗಾಗಿ ಅಲ್ಲಿನ ವರದಿ ಆದಮೇಲೆ ಇಲ್ಲಿನ ವರದಿ ಒಂದು ಮಾಡೋಕ್ಕಿತ್ತು. ದಯವಿಟ್ಟು ನಮಗೆ ಇದೇ ಥರ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾವು ನಿಮ್ಮ ಹತ್ರ ಬೇರೆ ಏನು ಬೇಡಿಕೆ ಇಡೋದಿಲ್ಲ. ನಮ್ಮ ಊರಿನ ಸಮಸ್ಯೆಗಳನ್ನು ನಿಮ್ಮ ಮುಂದೆ ತಂದಿಟ್ಟಾಗ ನೀವು ಅದನ್ನು ಎಷ್ಟು ಜನ ಶೇರ್ ಮಾಡ್ತೀರಾ, ಎಷ್ಟು ಲೈಕ್ ಮಾಡ್ತೀರಾ, ಅದು ಎಷ್ಟು ಕಮೆಂಟ್ ಮಾಡ್ತೀರಾ, ಅದ್ರ ಮೇಲೆ ನಮಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ. ನಾವೊಂದು ಪುಟ್ಟ ಚಾನಲ್ ನಮ್ಮದು. ಹಾಗಾಗಿ ಎಲ್ಲರನ್ನೂ ಹೇಗೆ ಬೆಳೆಸ್ತೀರಾ ಹಾಗೇನೆ ನಮ್ಮನ್ನು ಕೂಡ ಬೆಳೆಸಿ ಅಂತ ಹೇಳ್ತಾ ಇದನ್ನ ವಿಡಿಯೋಗೆ ಕೆಲಸದ ಜನತೆಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ನ್ಯೂಸ್ ಕರ್ನಾಟಕ, ಗಣೇಶ್, ಕಳಸ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.